ಬಿಗ್ ಬಾಸ್ ಮನೆಗೆ ಸಂಗೀತ್ ಅವರ ಇಡೀ ಕುಟುಂಬನೇ ಬಂದಿದೆ. ಅಂದ್ರೆ ಅವರ ತಂದೆ, ತಾಯಿ, ಅತ್ತಿಗೆ ಮತ್ತೆ ಅಣ್ಣ. ಸೊ ಈ ಒಂದು ಸನ್ನಿವೇಶದ ಬಗ್ಗೆ ಜನ ಎಲ್ಲ ಕಮೆಂಟ್ ಮಾಡಿದ್ದಾರೆ. ವೀಕ್ಷಕರ ಅಭಿಪ್ರಾಯ ಏನಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಕಮೆಂಟ್, ಸಂಗೀತ ತಾಯಿ ಅತ್ತಿಗೆ ನೋಡಿ ತುಂಬಾ ಖುಷಿ ಆಯ್ತು, ಸಂಗೀತ ಕುಟುಂಬ ನೋಡಿ ತುಂಬಾ ಖುಷಿ ಆಯ್ತು, ಸಂಗೀತ ಬಿಬಿಗೆ 10 ವಿನ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತುಂಬಾ ಜನಕ್ಕೆ ಸಂಗೀತ ಅವರ ಅತ್ತಿಗೆ ಬೇಗ ಪರಿಚಯ ಆಗಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಎಷ್ಟೊಂದ್ ಸರ್ತಿ ಸುಚಿ ಅಂತ ಅವ್ರು ನೆನೆಸ್ತಾ ಇರ್ತಾರೆ ಅವ್ರ ಅತ್ತಿಗೆನ. ಸೊ ಹಾಗಾಗಿ ಸಂಗೀತ ಅವರೇ, ನೀವು ಯಾರಿಂದನೂ ನೀವು ಝೀರೋ ಆಗಿಲ್ಲ, ನಿಮ್ಮ ಆಟ ನೀವು ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಯಾಕೆ ಈ ಕಮೆಂಟ್ ಹಾಕಿದ್ದಾರೆ ಅಂತಂದ್ರೆ, ಒಂದು ಸಂಗೀತ ಅವರು ಕೇಳ್ತಾ ಇರುವಂಥದ್ದು ಅವರ ಅತ್ತಿಗೆಗೆ. ಸುಚಿ ತುಂಬಾ ಜನ ಹೇಳ್ತಾ ಇದ್ರು ನನಗೆ, ಅಥವಾ ಸುಮಾರು ಜನ ಇದ್ರ ಬಗ್ಗೆ ನಂಗೆ ಹೇಳಿದ್ದಾರೆ, ನಂಗೆ ಕಾರ್ತಿಕ್ ಇಲ್ಲ ಝೀರೋ ಅಂತ ಹಾಗೆ ಅನಿಸ್ತಾ ಇದೆಯಾ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಒಂದು ಕಮೆಂಟ್ ಅನ್ಸುತ್ತೆ. ನೇರ ನೋಡಿ ಸಂಗೀತ ಮಾತ್ರ ಅಲ್ಲ, ಅವರ ಫ್ಯಾಮಿಲಿಗೂ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ತಾಯಿಗೆ ಅವ್ರ ಪ್ರಶ್ನೆ ಕೇಳಿದಾಗ ಸ್ಟ್ರೈಟ್ ಆಗಿ ಹೇಳಿದ್ರ ಬಗ್ಗೆ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಸಂಗೀತ ಬಿಗ್ ಬಾಸ್ ವಿನ್ನರ್ ಆಗಬೇಕು, ಹ್ಯಾಪಿ ಟು ಸಿ ಸಂಗೀ ಫ್ಯಾಮಿಲಿ ಅಂತ ಹೇಳ್ತಿದ್ರು. ತುಂಬಾ ಜನಕ್ಕೆ ಸಂಗೀತ ಅವರ ಫ್ಯಾಮಿಲಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆಯಂತೆ. ಸಂಗೀತ ಫ್ಯಾಮಿಲಿ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು. ಸಂಗೀತ, ಯು ಆರ್ ದ ಸ್ಟ್ರಾಂಗೆಸ್ಟ್ ವುಮೆನ್, ಸ್ಟ್ರೇಟ್ ಫಾರ್ವರ್ಡ್ ಸಂಗೀ ಫ್ಯಾಮಿಲಿ. ತುಂಬಾ ಕಮೆಂಟ್ಸ್ಗಳು ಒಂದು ಸಂಗೀತ ಅವರ ಫ್ಯಾಮಿಲಿಯ ಬಿಗ್ ಬಾಸ್ ಮನೇಲಿ ನೋಡಿದಾಗ ತುಂಬಾ ಜನ ಖುಷಿ ಪಡ್ತಾ ಇರೋದು. ಅಂಡ್ ನೆಕ್ಸ್ಟ್ ಕಮೆಂಟ್, ಯಾರ್ಯಾರಿಗೂ ಕಣ್ಣೀರು ವೇಸ್ಟ್ ಮಾಡಬೇಡ, ದಟ್ ಲೈನ್ ಸೂಪರ್ ಪವರ್ ಇದೆ. ಆ್ಯಂಡ್ ಆ ನಗು ಅಲ್ಲೇ ಗೊತ್ತಾಗ್ತಾ ಇದೆ ಸಂಗೀತ ಇಲ್ಲದೆ ಯಾರು ಝೀರೋ ಅಂತ. ಸರಿ ದಾರಿಯಲ್ಲಿ ಹೋಗ್ತಾ ಇದೆಯಾ ಸಂಗೀ, ಫೇಕ್ ಫ್ರೆಂಡ್ಸ್ ಹತ್ರ ಮತ್ತೆ ಹೋಗ್ಬೇಡ, ವಿ ಆರ್ ವಿತ್ ಯು, ಗೆಲುವು ನಿಂದೆ ಅಂತ ಹಾಕಿದ್ದಾರೆ. ಅಂದರೆ ಸಂಗೀತ ಅವ್ರು ಕೇಳಿದ್ರು ಅಂತ ಹೇಳಿದ್ನಲ್ವಾ, ಕಾರ್ತಿಕ್ ಇಲ್ಲ ನಾನು ಝೀರೋನ, ಯಾಕಂದರೆ ತುಂಬ ಜನ ನನಗೆ ಅದನ್ನು ಹೇಳಿದ್ರು ಆ ಟಾಸ್ಕಲ್ಲಿ ಅಂತ ಅಂದಾಗ ಅಲ್ಲಿ ಒಂದು ಸ್ಮೈಲ್ ಮಾಡ್ತಾರೆ. ಆ್ಯಂಡ್ ಅದಲ್ಲದೆ ಸಂಗೀತ ಅವ್ರು ತುಂಬ ಅಳ್ತಾ ಇರೋದಕ್ಕೆ ಸಂಗೀತ ಅವ್ರು ಅದಕ್ಕೆ ಹೇಳಿದ ಮಾತದು, ಯಾರ್ಯಾರಿಗೂ ಸುಮ್ಮನೆ ಕಣ್ಣೀರು ವೇಸ್ಟ್ ಮಾಡ್ತಿದ್ಯಾ ಅಂತ ಆ ಒಂದು ಲೈನ್ಗೆ ತುಂಬಾ ಜನ ಪ್ರಶಂಸೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ನೆಕ್ಸ್ಟ್ ಕಮೆಂಟ್ ಹೋಗೋಣ. ಯಾರ್ಯಾರಿಗೂ ಕಣ್ಣೀರು ಹಾಕ್ಬೇಡ ಸಂಗೀತ ಶೃಂಗೇರಿ ಅಂತ ಹಾಕಿದ್ದಾರೆ. ಅಂಡ್ ಇನ್ನೊಬ್ರು ತುಂಬಾ ದೊಡ್ಡ ಕಮೆಂಟ್ ಅನ್ನ ಹಾಕಿದ್ದಾರೆ, ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಸೊ ಅದನ್ನ ನೋಡೋಣ ಬನ್ನಿ. ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಬಂದು ತಮ್ಮ ಅತ್ಯುತ್ತಮ ಆಟದಿಂದ, ವ್ಯಕ್ತಿತ್ವದಿಂದ ಒಬ್ಬ ಒಳ್ಳೆಯ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಬೆಳವಣಿಗೆ ನೋಡಿ ಸಹಿಸದ ಎಷ್ಟೋ ಜನ ಅವರ ಪ್ರತಿ ನಡೆ ನುಡಿಯನ್ನು ಗಮನಿಸಿ ಅವರನ್ನು ನೆಗೆಟಿವ್ ಆಗಿ ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ. ನಿಮಗೆ ಒಬ್ಬ ಸ್ಪರ್ಧಿ ಇಷ್ಟವಾದರೆ ಅವರಿಗೆ ಬೆಂಬಲ ನೀಡಿ, ಅದು ಬಿಟ್ಟು ಬೇರೆ ಸ್ಪರ್ಧಿಯನ್ನು ಕೆಟ್ಟ ಪದಗಳಿಂದ ನಿಂದಿಸುವುದು ಎಷ್ಟು ಸರಿ? ಒಬ್ಬ ಹೆಣ್ಣು ಮಗಳು ತನ್ನ ಸ್ವಂತಿಕೆ ಸ್ವಾಭಿಮಾನದಿಂದ ಹೆಸರು ಪಡಿ ಮಾಡುತ್ತಿದ್ದಾಳೆ, ಅದನ್ನು ಗೌರವಿಸಿ, ಅದು ಬಿಟ್ಟು ಅವರ ಬಗ್ಗೆ ಅಪಪ್ರಚಾರ ಮಾಡಬೇಡಿ. ಇದುವರೆಗೆ ಸಂಗೀತ ಶೃಂಗೇರಿ ಅವರು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಒಳ್ಳೆಯ ವ್ಯಕ್ತಿತ್ವ ಗೆದ್ದೇ ಗೆಲ್ಲುತ್ತದೆ, ಕಾದು ನೋಡಿರಿ. ಅಭಿಮಾನಿಗಳ ಬೆಂಬಲ, ಪ್ರೀತಿ, ಹಿರಿಯರ ಆಶೀರ್ವಾದ, ದೇವರ ಕೃಪೆ ನಿಮ್ಮ ಮೇಲಿದೆ. ಸಂಗೀತ ಅವರೇ ಗೆದ್ದು ಬನ್ನಿ ಅಂತ ಹಾಕಿದ್ದಾರೆ. ಒಂದು ಏನಪ್ಪಾ ಅಂದ್ರೆ, ಸಂಗೀತ ಹೌದು ಕೆಟ್ಟದಂತೂ ಯಾರಿಗೂ ಬಯಸಿಲ್ಲ ಅವ್ರ ಮನೇಲಿ ಆಟ ಆಡ್ಬೇಕಾದ್ರೆ. ಅಂಡ್ ತುಂಬಾ ಜನಕ್ಕೆ ಅವರ ಒಂದು ನೇರ ನುಡಿ ಇಷ್ಟ ಆಗಿದೆ, ಅದನ್ನು ಸಹ ತುಂಬಾ ಜನ ಹೇಳ್ತಾ ಇರುವಂಥದ್ದು. ಸಂಗೀ ಕ್ರಶ್ ಆಫ್ ಕರ್ನಾಟಕ, ಯಾರು ಏನೇ ಹೇಳಿದ್ರು ನಮ್ ಕ್ರಶ್ ಅಂತ ಹಾಕಿದ್ದಾರೆ. ಸಂಗೀ ಫ್ಯಾಮಿಲಿ ವಾವ್ ಅಂತ ಹಾಕಿದ್ದಾರೆ. ದಟ್ ಲವ್ ಫ್ರಮ್ ಸಂಗೀತ ಅದಕ್ಕೆ ಬೆಂಕಿ, ಟೆಲ್ಸ್ ಎವ್ರಿಥಿಂಗ್. ಕ್ರಶ್ ಆಫ್ ಕರ್ನಾಟಕ, ಸಂಗೀತ ಅವ್ರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹಾಕಿದ್ದಾರೆ. ಇನ್ನು ಸಂಗೀತ ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಅಂದ್ರೆ ಅವ್ರ ತಂದೆಯ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ಏನಪ್ಪಾ ಅಂದ್ರೆ, ಹರ್ ಡ್ಯಾಡ್ ಎಕ್ಸ್ ಆರ್ಮಿ ಮ್ಯಾನ್, ಇಂಡಿಯನ್ ಏರ್ ಫೋರ್ಸ್, ಸಲ್ಯೂಟ್ ಟು ಹಿಮ್ ಫ್ರಮ್ ಆಲ್ ಸಂಗೀ ಫ್ಯಾನ್ಸ್ ಅಂತ ಹಾಕಿದ್ದಾರೆ. ಅತ್ತಿಗೆ ತಾಯಿ ಆಗಬಹುದು ಅಂತ ಕೇಳಿದ್ದೆ, ಆದ್ರೆ ಇದೇ ಮೊದಲು ಬಾರಿ ನೋಡಿದೆ. ನಿಮ್ಮ ಅನುಬಂಧ ಸದಾ ಹೀಗೆ ಇರಲಿ, ನಿಮ್ಮ ಅಭಿಮಾನಿ ಅಂತ ಹಾಕಿದ್ದಾರೆ. ಅವ್ರಿಬ್ಬರನ್ನು ಟ್ಯಾಗ್ ಮಾಡಿಬಿಟ್ಟು. ಅಂದ್ರೆ ಸಂಗೀತ ಅವರು ಅವರ ಅಣ್ಣನ ಹೆಂಡತಿಗೆ ಅಂದ್ರೆ ಅವ್ರ ಅತ್ತಿಗೆ ತುಂಬಾ ಅಟ್ಯಾಚ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅಂಡ್ ಅದಲ್ದೇನೆ ಅವ್ರ ಜೊತೆಗೆ ಕೆಲವೊಂದಿಷ್ಟು ತುಂಬ ಬಾಂಡ್ ಇದೆಲ್ಲ, ಆ ಬಾಂಡು ಹೇಗೆ ಅಂದರೆ ಎರಡನೇ ತಾಯಿ ಥರ ಅನಿಸ್ತಾ ಇದೆ. ಅದು ನಾನು ಇಷ್ಟು ಜನ ಕೇಳಿದ್ದೆ, ಬಟ್ ಇವಾಗ ನೋಡೋಕೆ ಸಿಕ್ತು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಹೌ ಕ್ಯೂಟ್ ಸಂಗೀ ಫ್ಯಾಮಿಲಿ, ಚೂರು ಅನ್ನಿಸುತ್ತೆ. ದೆನ್ ಯಾರ್ಯಾರಿಗೂ ನಿನ್ನ ಕಣ್ಣೀರು ವೇಸ್ಟ್ ಮಾಡಬೇಡ ಅಂದ್ರಲ್ಲ, ಸಖತ್ ಮಾತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಅವ್ರ ತಾಯಿ ಕೇಳ್ತಾರೆ, ಏನಾದ್ರು ಚೆನ್ನಾಗಿ ಕಾಣಿಸ್ತಿಲ್ವಾ, ಎಲ್ಲರೂ ಲವ್ ಗಿವ್ ಥರ ಅನಿಸ್ತಾ ಇದೆಯಾ ಅಂತ ಕೇಳಿದಾಗ ಚೂರು ಅನಿಸ್ತಾ ಇದೆ ಅಂತ ಅವ್ರ ತಾಯಿ ಏನು ಹೇಳಿದ್ರೆ ತುಂಬ ಕ್ಯೂಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಮೆಂಟ್ ನೋಡೋಣ. ಪ್ರೌಡ್ ಆಫ್ ಯು ಸಂಗೀತ, ತಂದೆಗೆ ತಕ್ಕ ಮಗಳು ಅಂತ ಹಾಕಿದ್ದಾರೆ. ಸಂಗೀತ ಕುಟುಂಬ ಅವರನ್ನು ನೋಡಿ ತುಂಬ ಖುಷಿ ಆಯಿತು. ಫೈನಲ್ ನಮ್ಮ ಹುಡುಗಿಗೆ ಅಟ್ಲೀಸ್ಟ್ ಒಳ್ಳೆ ಮಾತಾಡೋಕಾದ್ರೂ ಜನ ಬಂದರು ಅವ್ರ ಫ್ಯಾಮಿಲಿಯಿಂದ. ಈ ರೀಸನ್ ಬಿವಿ ನೋಡ್ತಾ ಇರೋದು ತನಿಷಾಗೋಸ್ಕರ ಹಾಗೂ ಸಂಗೀತಗೋಸ್ಕರ ಮಾತ್ರ. ಯಾಕಂದರೆ ಅವರಷ್ಟೇ ನೇರ ನುಡಿ, ನೇರ ಮಾತು, ಆಟದ ವೈಖರಿ ತುಂಬ ಇಷ್ಟ ಆಗಬೇಕು. ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಜೆನ್ಯೂನ್ ಪರ್ಸನ್ ಸಂಗೀತ ಅಂತ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟು ಬಿಕಾಸ್ ತುಂಬ ಜನಕ್ಕೆ ಸುಚಿ ಮ್ಯಾಮ್ ಸ್ಮೈಲ್ ಇಷ್ಟ ಆಯ್ತಂತೆ. ಕಾರಣ ಅವರು ಹಿಂಗೇನೋ ಒಂದು ಸ್ಮೈಲ್ ಮಾಡ್ತಾರೆ, ನೀವು ನೋಡಿದ್ರೆ ಅನಿಸಿರುತ್ತೆ ನಿಮಗೂ ಸಹ. ಆ ಒಂದು ಸ್ಮೈಲ್ಗೆ ತುಂಬ ಜನ ಫಿದಾಗ್ಬಿಟ್ಟಿದ್ದಾರೆ. ಸಂಗೀತ ಗೆಲ್ತಾಳೆ ಅನ್ನೋ ಭಯ ಕೆಲವರಿಗೆ, ಅಪಪ್ರಚಾರ ಹುಚ್ಚು ಹಿಡಿಸಿದೆ. ಸಂಗೀತ ಏನು ಅಂತ ಅವಳನ್ನ ಪ್ರೀತಿಸೋರಿಗೆ ಅಷ್ಟೇ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಅತ್ತಿಗೆ ಅಂದರೆ ತಾಯಿ ಥರ ಇದ್ದಾರೆ, ವೆರಿ ಲಕ್ಕಿ ನಮ್ಮ ಹುಡುಗಿ ಸಂಗೀತ ಅಂತ ಹಾಕಿದ್ದಾರೆ.
ಉರಿಯುವವರು ಉರಿಯಲಿ, ಕುದಿಯುವವರು ಕುದಿಯಲಿ, ನಿನ್ನ ಪಾಡಿಗೆ ನೀರು. ಉರಿಯುವವರು ಉರಿದು ಬೂದಿಯಾಗುತ್ತಾರೆ, ಕುದಿಯುವವರು ಆವಿಯಾಗುತ್ತಾರೆ. ನಿಷ್ಕಲ್ಮಶ ಕಾಯಕ ಒಂದೇ ಆ ಪರಮಾತ್ಮನಿಗೆ ಪ್ರಿಯವಾದದ್ದು. ಸಂಗೀತ, ನಾಟ ನೀನು ಚೆನ್ನಾಗಿ ಆಡ್ತಿದ್ಯಾ, ಗೆದ್ದು ಬಾ. ನಿಮ್ಮ ಅತ್ತಿಗೆ ಪ್ರೀತಿ ನೋಡಿ ನನ್ನ ತಾಯಿ ನೆನಪಾದ್ರು ಅಂತ ಹೇಳ್ತಾ ಇದ್ದಾರೆ. ಓಹೋ, ಸಂಗೀತ ಮತ್ತು ಸಂಗೀತ ಅವರ ಅತ್ತಿಗೆ ಬಾಂಡ್ನ ಒಂದು ತಾಯಿಗೆ ಹೋಲಿಸ್ತಾ ಇದ್ದಾರೆ. ಅಂದರೆ ಅವ್ರ ಬಾಂಡ್ ಎಷ್ಟು ಚೆನ್ನಾಗಿರ್ಬೋದು, ಅಥವಾ ಅವರ ಒಂದು ಬಾಂಧವ್ಯ ಎಷ್ಟು ಚೆನ್ನಾಗಿರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಅಷ್ಟೇ. ಥ್ಯಾಂಕ್ ಗಾಡ್ ಫೈನಲ್ ಶಿ ಕಮ್ಸ್ ಟು ನೋ ಅಬೌಟ್ ಅದರ್ ಪರ್ಸ್ಪೆಕ್ಟಿವ್ಸ್. ನೇರ ನೋಡಿ ಸಂಗೀತ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ. ಆ್ಯಂಡ್ ಸಂಗೀತ ಶೃಂಗೇರಿ ಚಿತ್ರನಟಿಯಾಗಿ ಮಾತ್ರ ಜನಸಾಮಾನ್ಯರಿಗೆ ಗೊತ್ತಿತ್ತು. ಇಲ್ಲಿ ತುಂಬ ಅವರ ಮನಸ್ಸಿನ ಮಾತನ್ನ ಹಾಕೊಟ್ಟಿದ್ದಾರೆ, ಸೊ ಅದನ್ನು ಕೇಳೋಣ. ಸಂಗೀತ ಶೃಂಗೇರಿ ಚಿತ್ರನಟಿಯಾಗಿ ಮಾತ್ರ ಜನಸಾಮಾನ್ಯರಿಗೆ ಗೊತ್ತಿತ್ತು. ಆದರೆ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಗೆ ಅಭ್ಯರ್ಥಿಯಾಗಿ ಹೋದಾಗಿನಿಂದ ಅವರು ನಿಂತರೂ ಜನ ಮಾತಾಡೋರು, ಅವರು ಕುಂತರೂ ಜನ ಮಾತಾಡೋರು. ಒಂದು ದೊಡ್ಡ ಅಭಿಮಾನಿ ಬಳಗವನ್ನು ಬಹಳ ಬೇಗ ಸಂಪಾದಿಸಿಕೊಂಡರು. ದಿನ 75 ದಾಟುತ್ತಾ ಬಂದ ಹಾಗೆ, ಸಂಗೀತ ಗೆಲುವಿಗೆ ಹತ್ತಿರವಾಗುತ್ತಾ ಬರುತ್ತಿದ್ದ ಹಾಗೆ, ಅವರ ವಿರುದ್ಧ ಏನೆಲ್ಲ ಅಪವಾದಗಳನ್ನು ಮಾಡಬಹುದೋ, ಅವರಾಡಿದ ಯಾವ ಪದಗಳಲ್ಲಿ ತಪ್ಪುಗಳು ಸಿಗಬಹುದೋ ಅಂತ ಕಾಯುವ ಶತ್ರುಗಳಿಗೆ ಏನೂ ಸಿಗದೇ ಇದ್ದಾಗ ಅವರ ಅಸ್ತ್ರವೇ ಅಪಪ್ರಚಾರ. ಹೆಣ್ಣುಮಗಳೆಂಬ ಸಿಂಪತಿ ಕಾರ್ಡ್ ಆ ಹೆಣ್ಣುಮಗಳು ಎಂದು ಬಳಸಲಿಲ್ಲ. ನಮಗೂ ಬೇಡ, ಕನಿಷ್ಠ ಪಕ್ಷವನ್ನು ಮನೆಗಳಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಎಂಬ ಸೂಕ್ಷ್ಮತೆ ನಿಮಗೆ ತಿಳಿದಿರಲಿ ಅಂತ ಅಷ್ಟೇ. ಎಷ್ಟೇ ಅಪಪ್ರಚಾರ ಮಾಡಿದರೂ ವಜ್ರ ಎಂದು ವಜ್ರನೇ, ಅದು ಎಂದೂ ಇದ್ದಿಲಾಗದು. ಕಾರ್ತಿಕ್ ಹಾಗೂ ವಿನಯ್ ಅಭಿಮಾನಿಗಳಿಗೆ ನೀವು ಎಷ್ಟು ID ಕ್ರಿಯೇಟ್ ಮಾಡಿ ಅಪಪ್ರಚಾರ ಮಾಡಿ ಸತ್ಯ ಸುಳ್ಳಾಗದು. ಆದ್ದರಿಂದ ನಿಮ್ಮ PRP ಏಜೆನ್ಸ್ಗಳಿಗೆ ಹಾಗೂ ಪೇಡ್ ಫ್ಯಾನ್ಸ್ ಅಂತ ನಾನು ಹೇಳಲ್ಲ, ಯಾಕೆ ಅಂದರೆ ನಿಮ್ಮನ್ನು ನನ್ನ ಹಾಗೆ ಅಭಿಮಾನಿಗಳಿರಬಹುದು. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಅಪಪ್ರಚಾರಗಳನ್ನು ಮಾಡಿ ಕೊನೆಗೊಂದು ದಿನ ಸತ್ಯವಷ್ಟೇ ಗೆಲ್ಲಲು ಅಸಾಧ್ಯ. ನಿಮಗೆ ಒಳ್ಳೆಯದಾಗಲಿ, ಅನ್ನಪೂರ್ಣ ರೈ ಅಂತ ಹಾಕೊಂಡಿದ್ದಾರೆ ಅವ್ರ ಕೆಳಗಡೆ. ಆ್ಯಂಡ್ ಜೊತೆಗೆ ನಿಮ್ಮ ಈ ಒಂದು ಕುಟುಂಬ ನೋಡಿ ನನಗೆ ನನ್ನ ಕುಟುಂಬದ ನೆನಪಾಯಿತು. ನಿಮ್ಮ ಅತ್ತಿಗೆ ನಿಮ್ಮ ಬಾಂಧವ್ಯ ಸದಾ ಹೀಗೆ ಇರಲಿ ಅಂತ ಹಾಕಿದ್ದಾರೆ. ಓಕೆ, ಅವರು ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ನಾವು ಎಲ್ಲರ ಒಂದು ಅಭಿಪ್ರಾಯಕ್ಕೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಸಂಗೀತ ಖುಷಿ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ಅಂತ ಹಾಕಿದ್ದಾರೆ. ಓಕೆ, ಅತ್ತಿಗೆ ಕರೆಕ್ಟಾಗಿ ಹೇಳಿದ್ದಾರೆ, ಕಣ್ಣೀರನ್ನ ಯಾರ್ಯಾರಿಗೋ ವೇಸ್ಟ್ ಮಾಡಬೇಡ ಅಂತ. ಇಂಥ ಅತ್ತಿಗೆ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ ಹಾಕಿದ್ದಾರೆ. ಸಂಗೀತ ಸಿಂಹಿಣಿ, ನಿನ್ನ ಹೋರಾಟ ನಿಲ್ಲದಿರಲಿ, ಗೆಲುವಿನ ಕಡೆ ನಿನ್ನ ಗುರಿ ಇರಲಿ. ನಿಮ್ಮ ಕಣ್ಣೀರನ್ನು ಯಾರ್ಯಾರಿಗೋ ಖರ್ಚು ಮಾಡಬೇಡಿ, ಸ್ಟೇ ಪಾಸಿಟಿವ್. ತುಂಬ ಜನ ಒಂದು ಅವ್ರ ಅತ್ತಿಗೆಯ ಬಾಂಡ್ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂತಂದರೆ, ಸಂಗೀತರು ಹೊರಟ ಬಂದಮೇಲೆ ತುಂಬ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ಡೋಂಟ್ ವೇಸ್ಟ್ ಯುವರ್ ಟಿಯರ್ಸ್ ಫಾರ್ ಸಮ್ ಒನ್. ವೋ, ದ್ಯಾಟ್ಸ್ ಸೋ ನೈಸ್. ಅತ್ತಿಗೆ ಸೋ ಹ್ಯಾಪಿ ದ್ಯಾಟ್ ಯು ಹ್ಯಾವ್ ಗಿವನ್ ಹರ್ ಗ್ರೇಟ್ ಇನ್ಪುಟ್ಸ್. ಐ ಆಮ್ ಶೋರ್ ಶಿ ಇಸ್ ಗಾನ್ ಟೇಕ್ ಇಟ್ ಆ್ಯಂಡ್ ವಿನ್ ಅಂತ ಹಾಕಿದ್ದಾರೆ. ತುಂಬ ಜನ ಅಂದರೆ ತುಂಬ ಜನ ಅವರ ಒಂದು ಬಾಂಧವ್ಯನ ಇಷ್ಟಪಡ್ತಿರೋದು, ಅವರ ಒಂದು ಮನೆಗಳಲ್ಲಿ ಅಥವಾ ಅವರೊಂದು ಸಂಬಂಧ ನೆನೆಸ್ಕೊಳ್ತಾ ಇರೋದು. ಸಂಗೀತ ನಿಜಕ್ಕೂ ಹೊರಗಡೆ ಬಂದಾಗ ಅಥವಾ ಸಂಗೀತ ಅವ್ರ ಫ್ಯಾಮಿಲಿ ಏನಾದ್ರು ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಮಚ್ ವೇಟೆಡ್ ಪ್ರೋಮೋ. ಸಂಗೀತ ಅತ್ತಿಗೆ ತಾಯಿ ತಮ್ಮ ಅವರು ಹೇಳ್ತಾ ಇದ್ರು, ಯಾರಿಗೋಸ್ಕರನೋ ಕಣ್ಣೀರು ವೇಸ್ಟ್ ಮಾಡಬೇಡ ಅಂತ. ಆದರೆ ಅರ್ಥ ಮಾಡ್ಕೊಳ್ಳಿ, ದ್ಯಾಟ್ ಸ್ಮೈಲ್ ಸೇಸ್ ಹೂ ಈಸ್ ಝೀರೋ ವಿತೌಟ್ ಯು ಆ್ಯಂಡ್ ವಿ ಡೂ ಅಗ್ರಿ ಯು ಲವ್ಡ್ ಯು ಡಿಸರ್ವ್ ಪರ್ಸನ್. ಆದರೆ ಮಾತ್ರ ಅವ್ರ ಜೊತೆ ಹೋಗಬೇಡಿ, ವಿ ಆರ್ ವಿತ್ ಯು. ಗೆಲುವು ನಿಮ್ಮದಾಗಲಿ ಸಂಗೀತ. ಸಂಗೀತ ಕೊಡುವ ಎಲ್ಲ ಸದಸ್ಯರು ತುಂಬ ಖುಷಿ ಆಯಿತು. ಸಂಗೀತ, ನೀನು ದಾರಿ ಸರಿಯಾಗಿದೆ, ಯಾವ ಫ್ರೆಂಡ್ನೋ ಸೆಂಟಿಮೆಂಟ್ ಇಟ್ಕೋಬೇಡ, ನಿನ್ನ ಆಟ ನೀನು ಆಡು, ನೀನಿಲ್ಲದೆ ಯಾರು ಝೀರೋ ಅನ್ನೋದು ಗೊತ್ತಾಗಿದೆ. ನಿನ್ನ ಮೊದಲಿನಿಂದಲೂ ಯಾರ ಜೊತೆ ಇದ್ದು ಅವರ ನಿನ್ನ ಬೇಡ, ಹೀಗೆ ಸಿಂಗಲ್ ಆಗಿ ಆಡು, ಸಿಂಗಲ್ ಆಗಿ ಚೆನ್ನಾಗಿ ಆಡ್ತೀವಿ. ನಿಮ್ಮ ಅತ್ತಿಗೆ ಹೇಳಿರೋ ಮಾತುಗಳನ್ನ ಮರೆಯಬೇಡ ಅಂತ ಹಾಕಿದ್ದಾರೆ. First time in the history of BBK, the whole family has come to visit. So happy and proud of you, son. Her family is also so matured like her. Can't wait to see her hold the therapy. ಸೊ ತುಂಬ ಕಮೆಂಟ್ಸ್ ಇದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಪಾಸಿಟಿವ್ ಕೊಟ್ಟಿದ್ದಾರೆ ಅಂತಂದರೆ. ಸಂಗೀತ ಅವರ ಒಂದು ಫ್ಯಾಮಿಲಿ ನೋಡಿ ತುಂಬ ಜನ ಖುಷಿ ಆಗಿದೆ ಅಂತ, ಅವರ ಅತ್ತಿಗೆ ಮತ್ತು ಸಂಗೀತ ಅವರ ಬಾಂಡಿಂಗ್ ಇಷ್ಟ ಆಗಿದೆ ಅಂತೆ. ಆ್ಯಂಡ್ ಅವರ ಸಂಗೀತ ಅವ್ರ ತಾಯಿ ತುಂಬ ಕ್ಯೂಟ್ ಅನಿಸಿದ್ದಾರೆ ಅಂತ, ಜೊತೆಗೆ ಅವರ ಒಂದು ತಂದೆಗೆ ಸಲ್ಯೂಟ್ ಸಹ ಹೇಳ್ತಿದ್ರು ಬಿಕಾಸ್ ಆಫ್ ಎಕ್ಸ್ ಆರ್ಮಿ ಅಂತ. ಸೊ ನಿಮ್ಗೆ ಅನಿಸ್ತು ಸಂಗೀತ ಅವರ ಫ್ಯಾಮಿಲಿನ ಬಿಗ್ ಬಾಸ್ ಮನೇಲಿ ನೋಡಿ ಅಂತ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋ ಒಂದಿಗೆ ಬರೋವರೆಗೂ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.